ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸಂಜೆಯಿಂದ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನಮ್ಮದು ಒಂದು ಹರಕೆ ಇತ್ತು, ಕೋಳಿ ಕೊಡಬೇಕು ಅಂತ ಹೇಳಿ. ಹಾಗಾಗಿ ಕೋಳಿ ಕುಯ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲೊಂದು ದೇವರಿದೆ, ಅಲ್ಲಿಗೆ ಬಂದಿದ್ದೀವಿ. ಇನ್ನು ಈ ಥರ ಎಲ್ಲ ದೇವರು ಅಂದರೆ ದೇವಸ್ಥಾನ ಇಲ್ಲ, ಮರದ ಕೆಳಗಡೆ ಕಲ್ಲಿಟ್ಟು ಪೂಜೆ ಮಾಡ್ತಾರಲ್ವ, ಆ ಥರ ದೇವರು. ಸಾಮಾನ್ಯವಾಗಿ ನಾವು ಚಿಕ್ಕವರಿಂದಾಗಿಂದನೂ ನೋಡ್ಕೊಂಡು ಬಂದಿದ್ದೀವಲ್ವ, ಊರಲ್ಲೆಲ್ಲ ಎಲ್ಲ ಕಡೆನೂ ಅಷ್ಟೇ ಈ ಥರ ದೇವ್ರು ಇದ್ದೇ ಇರುತ್ತೆ. ಅದು ಕೆಲವರು ಹಿತ್ತಲು ದೇವರು ಅಂತ ಹೇಳ್ತಾರೆ, ಅಂದರೆ ಅದವರು ಕುಟುಂಬಗಳಿಗೆ, ಅಂದರೆ ಅವ್ರ ಕುಟುಂಬದವ್ರಿಗೆ ಮಾತ್ರನೇ ಸಂಬಂಧಪಟ್ಟಿರುತ್ತೆ. ಇನ್ನು ಈ ಥರ ದೇವರು ಅಂದರೆ ಗದ್ದೆ ಹತ್ತಿರ ಆಗಿರ್ಬೋದು, ಕೆರೆ ಹತ್ತಿರ ಈ ಥರ ಇರುತ್ತೆ. ಇದು ಎಲ್ಲರೂ ಸಹ ಪೂಜೆ ಮಾಡ್ತಾರೆ. ಇದ್ರದ್ದು ಈ ದೇವ್ರದ ಹೆಸರು ಬಂದುಬಿಟ್ಟು ತೋಟದಮ್ಮ ಅಂತ ಹೇಳಿ. ನಮ್ಮದು 2 ನಾಟಿ ಕೋಳಿನ ಕೊಡ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ವಿ. ಇನ್ನು ಹರಕೆ ಮಾಡ್ಕೊಂಡಿರೋದು ಏನಕ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಅದು ಪಲ್ಸಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮದು ಹರಕೆ ಎಲ್ಲ ಅಂದರೆ ಅದೇನು ಅಂದ್ಕೊಂಡಿದ್ವಿ ಅದೆಲ್ಲ ಆಗೋಗಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನಾವು ಗದ್ದೆ ಮಾಡಿದ್ವಲ್ವ, ಅದು ಚೆನ್ನಾಗಿ ಬೆಳೆ ಬಂದುಬಿಟ್ಟು ಯಾವುದೇ ಥರ ಲಾಸ್ ಆಗ್ದೇ, ಮತ್ತು ಬೆಳೆ ಏನು ಹಾಳಾಗ್ದೇ, ಮಳೆ ಬರ್ದೇ ನೀಟಾಗಿ ಮನೆಗೆ ಬಂದು ಪ್ರಾಫಿಟ್ ಆಗಬೇಕು, ಆ ಥರ ಹೇಳಿ ಹರಕೆ ಮಾಡ್ಕೊಂಡಿದ್ವಿ. ಅದೇ ಥರ ಆಯಿತು ಕೂಡ. ಏಕೆಂದರೆ ಎಷ್ಟು ನಾವು ಭತ್ತ ಕಟಾವಿಗೆ ಹಾಕಿದ ಮೇಲೆ ಎಷ್ಟು ಸಲ ಮೋಡ ಆಗಿಬಿಟ್ಟು ಮಳೆ ಬರೋ ಥರ ಆಗಿ ಮಳೆ ಬರಲಿಲ್ಲ. ಹಾಗಾಗಿ ಮತ್ತು ನಮಗೇನು ಭತ್ತದಲ್ಲೂ ಅಷ್ಟೇ ಲಾಸ್ ಏನಾಗಲಿಲ್ಲ, ಚೆನ್ನಾಗಿಯೇ ಲಾಭ ಆಯಿತು. ಹಾಗಾಗಿ ಆ ಹರಕೆನ ಎಲ್ಲ ಮುಗಿಸ್ಕೊಂಡು ಹೋಗೋಣ, ಹರಕೆ ಮಾಡ್ಕೊಂಡಿದ್ವಲ್ವ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ನಾವು ಲಾಸ್ಟ್ ಟೈಮ್ ಒಂದು 2 ಕೋಳಿನ ಕೊಟ್ಟಿದ್ವಿ, ಯಾವಾಗ ಒಕ್ಲಾಟದ ಟೈಮಲ್ಲಿ. ಆದರೆ ಅದು ಫಾರಮ್ ಕೋಳಿ ಅಂಗಡಿಯಿಂದ ತೊಗೊಂಡು ಬಂದು ಕೊಟ್ಟಿದ್ದು. ಈ ಸಲ ಆದರೆ ನಮ್ಮದು ಹರಕೆ ಅದು ಕಂಪ್ಲೀಟ್ ಆಗಿರಲಿಲ್ಲ, ಯಾಕೆಂದರೆ ನಾವು ಮನೆಯದೇ 2 ನಾಟಿ ಕೋಳಿನ, ಅದರಲ್ಲೂ ಹುಂಜನ ಕುಯ್ತೀವಿ ಅಂತ ಹೇಳಿಬಿಟ್ಟು ಹರಕೆ ಮಾಡ್ಕೊಂಡಿದ್ದು. ಹಾಗಾಗಿ ಇನ್ನು ಹಬ್ಬನೂ ವರ್ಷದೊಡ್ಕೂ ಅಲ್ವಾ, ಅದು ಮತ್ತು ಇದು 2 ಒಟ್ಟಿಗೆ ಆಗೋಗ್ಬಿಡುತ್ತೆ ಅಂತ ಹೇಳಿ ಎಲ್ಲ ಪೂಜೆನ ಮುಗಿಸ್ಕೋತಾ ಇದ್ದೀವಿ. ಈ ದೇವ್ರು ಬಂದುಬಿಟ್ಟು ಸಾಮಾನ್ಯವಾಗಿ ಈ ಬೆಳೆಗಳಿಗೆ ರಿಲೇಟೆಡಾಗಿ, ಅಥವಾ ಈ ಹಸು ಕರು ಆ ಥರ ಎಲ್ಲ ರಿಲೇಟೆಡಾಗಿ ಪೂಜೆ ಮಾಡ್ತಾರೆ. ಇನ್ನು ಹಸು ಮನೇಲಿ ಏನಾದರೂ ಕರು ಹಾಕಿ ಅಂದರೆ ಗಿಣ್ಣನ ತೊಗೊಂಡು ಬಂದು ಇಟ್ಟು ಎಲ್ಲ ಪೂಜೆ ಮಾಡ್ತಾರೆ ಇಲ್ಲಿಗೆ. ನಮ್ಮನೇಲೂ ಅಷ್ಟೇ, ಹಸು ಏನಾದರೂ ಕರು ಹಾಕಿದ್ರೆ ಇಲ್ಲಿಗೆ ತೊಗೊಂಡು ಬಂದು ಪೂಜೆ ಮಾಡೋದು. ಇವರು ಚಿಕ್ಕ ವಯಸ್ಸಿಂದನೂ ಇಲ್ಲಿ ಪೂಜೆ ಮಾಡಿದ್ದೀನಿ ನಾನು ಅಂತ ಹೇಳ್ತಾಯಿದ್ರು. ನಾನು ಸಾಮಾನ್ಯವಾಗಿ ಯಾವಾಗಲೂ ಬರ್ತಾನೆ ಇರ್ತೀನಿ, ಹಸು ಏನಾದರೂ ಅಂದರೆ ಕರು ಹಾಕಿದ್ರೆ ಗಿಣ್ಣ ತೊಗೊಂಡು ಬರ್ತಾನೆ ಇರ್ತೀನಿ. ಇನ್ನು ವರ್ಷಕ್ಕೆ ಒಂದು ಸಲ ಆದ್ರೂ ಕೋಳಿ ಕುಯ್ತಾನೆ ಇರ್ತೀನಿ ಅಂತ ಹೇಳ್ತಾಯಿದ್ರು. ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನಾನು ಮದುವೆ ಆದಮೇಲೆ ಇಲ್ಲಿಗೆ ಬಂದೇ ಇರಲಿಲ್ಲ. ಇದು ಎಲ್ಲಿದೆ ಯಾವಾಗಲೂ ಹೇಳೋರು, ಆದರೆ ನಾನು ಈ ದೇವ್ರು ಎಲ್ಲಿದೆ ಅಂತಲೇ ನೋಡಿರಲಿಲ್ಲ. ಅದು ಒಂದು ಅರಳಿ ಮರದ ಕೆಳಗಡೆ ಇಟ್ಟಿದ್ದಾರೆ. ಹಾಗಾಗಿ ನಾನು ನನ್ನ ಮಗ ಬಂದೇ ಇರಲಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಬಂದ್ವಿ. ಇನ್ನು ಕೋಳಿನೇ ಎಲ್ಲ ಕುಯ್ಕೊಂಡು ಮುಗಿಸ್ಕೊಂಡು ಹೊರಟ್ವಿ. ಸ್ವಲ್ಪ ಬೇಗನೆ ಹೋಗಬೇಕಿತ್ತು, ಏಕೆಂದರೆ ನಾವು ಬರೋಷ್ಟರೊಳಗೇ ಎಲ್ಲ 4 ಗಂಟೆ 4:15 ಏನೋ ಆಗಿತ್ತು. ಹಾಗಾಗಿ ಮತ್ತೆ ಅದು ಕೋಳಿ ಎಲ್ಲನೂ ರೆಡಿ ಮಾಡಿಬಿಟ್ಟು, ಅಡುಗೆ ರೆಡಿ ಮಾಡಿಬಿಟ್ಟು ಮತ್ತೆ ಎಡೆ ತಗೊಂಡು ಬರಬೇಕು. ಹಾಗಾಗಿ ಕತ್ಲೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಬೇಗನೆ ಬಂದ್ವಿ. ನನಗೆ ಈ ಥರ ಪ್ಲೇಸೆಲ್ಲ ತುಂಬ ಇಷ್ಟ. ಈ ಕಡೆ ಕೆರೆ, ಈ ಕಡೆ ಗದ್ದೆ, ಹತ್ರ ದೇವರು. ಒಂಥರ ಚಿಕ್ಕ ವಯಸ್ಸಿಂದನೂ ಈ ಥರ ಪ್ಲೇಸೆಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ಈ ಥರ ಪ್ಲೇಸಿಗೆಲ್ಲ ಬಂದರೆ ತುಂಬ ಖುಷಿಯಾಗುತ್ತೆ. ನನಗಂತೂ ತುಂಬ ಖುಷಿಯಾಯಿತು. ನನಗೆ ನಮ್ಮೂರ ಹತ್ರನೂ ಸ್ವಲ್ಪ ಈ ಥರ ಪ್ಲೇಸೆಲ್ಲ ಇದೆ, ಹಾಗಾಗಿ ನನಗೆ ನಮ್ಮೂರೇ ನೆನಪಾಯಿತು. ಇನ್ನು ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಗದ್ದೆ ಎಲ್ಲ ಕಟಾವಿಗೆ ಬಂದಿತ್ತಲ್ವ, ಅವಾಗೆಲ್ಲ ಬಂದಾಗ ಇದು ಕೆರೆ ಜಾಸ್ತಿನೇ ತುಂಬಿತ್ತು. ಈಗ ಫುಲ್ಲೆಲ್ಲ ಬತ್ತೋಗ್ಬಿಟ್ಟಿದೆ. ಅದನ್ನೇ ನೋಡಿಕೊಂಡು ಮಾತಾಡ್ಕೊಂಡು ಬಂದ್ವಿ, ಎಷ್ಟು ನೀರಿತ್ತಲ್ಲ, ಎಷ್ಟೊಂದು ಬತ್ತೋಗ್ಬಿಟ್ಟಿದೆ ಅಂತ ಹೇಳಿ. ಇನ್ನು ಈ ಕೆರೆ ತುಂಬೋದು ನೆಕ್ಸ್ಟ್ ಮಳೆಗಾಲದಲ್ಲೇ. ಈ ಸಲ ಮಳೆ ಹೇಗಾಗುತ್ತೋ ನೋಡಬೇಕು. ಲಾಸ್ಟ್ ಟೈಮೂ ಸಿಕ್ಕಾಪಟ್ಟೆ ಮಳೆ ಆಗಿಬಿಟ್ಟಿತ್ತು. ಇನ್ನು ಚಿಕನ್ ಎಲ್ಲ ತಗೊಂಡು ಬಂದು ನಾನೇ ಕ್ಲೀನ್ ಮಾಡ್ಕೋತೀನಿ. ಅಂದರೆ ನಾವು ಯಾವಾಗ್ಲೂ ಮನೇಲಿ ಏನಾದರೂ ನಾಟಿ ಕೋಳಿನ ಕಟ್ ಮಾಡಿಸೋದಾದರೆ ಅಂಗಡಿಗೇ ತೊಗೊಂಡೋಗಿ ಕ್ಲೀನ್ ಮಾಡಿಸ್ಕೊಂಬರ್ತೀವಿ. ಆದರೆ ಇವರು ಬೇಡ, ನಾನೇ ಕ್ಲೀನ್ ಮಾಡ್ತೀನಿ, ನನಗೆ ಒಂಥರ ಸಮಾಧಾನ ಅನಿಸಲ್ಲ. ಏಕೆಂದರೆ ದೇವ್ರಿಗೆ ಕುಯ್ದಿರೋದಲ್ವ, ಅವ್ರ ಹತ್ರ ಎಲ್ಲ ಕ್ಲೀನ್ ಮಾಡೋದು ಅಷ್ಟು ಸಮಾಧಾನ ಅನಿಸಲ್ಲ. ಹಾಗಾಗಿ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ರು. ಅವರು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ, ಫುಲ್ ಎಕ್ಸ್ಪರ್ಟ್ ಥರನೇ ನೀಟಾಗಿ. ಒಂಥರ ಅಂಗಡಿಲೆಲ್ಲ ಅಷ್ಟೊಂದು ನೀಟಾಗಿ ಕ್ಲೀನ್ ಮಾಡಲ್ಲ, ಬಟ್ ಇವರಂತೂ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಹಾಗಾಗಿ ಎಲ್ಲ ಅವರು ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ನಾನು ಈರುಳ್ಳಿ ಏನೇನು ಬೇಕು ಅಡುಗೆಗೆಲ್ಲ ಹೆಚ್ಚಿಟ್ಕೊಂಡೆ. ಇನ್ನು ಅವರು ಕೋಳಿನ ಎಲ್ಲ ನೀಟಾಗಿ ಬೆಂಕಿಲಿ ಸುಟ್ಕೊಂಡ್ಬಿಟ್ಟು ಆಮೇಲೆ ಹೋಗಿ ಅಲ್ಲಿ ಕುಯ್ತಾಯಿದ್ರು. ಅಷ್ಟರೊಳಗೆ ನಾನು ಈ ಕಡೆ ಖಾರಕ್ಕೆ ಒಗ್ಗರಣೆ ಮಾಡ್ಕೋತಾ ಇದ್ದೆ. ಇನ್ನು ನಾಟಿ ಕೋಳಿ ಎಲ್ಲ ಸ್ವಲ್ಪ ಜಾಸ್ತಿ
ಸ್ಮೆಲ್ ಇರುತ್ತಲ್ವ, ಹಾಗಾಗಿ ಅದು ಸ್ಮೆಲ್ ಹೋಗಬೇಕು ಅಂದರೆ ಈಗ ಖಾರ ಏನು ಬೇಯಕ್ಕೆ ಏನು ಹಾಕ್ತೀವಲ್ವ ನಾಟಿ ಕೋಳಿನ, ಆಗಲೇ ಈ ಥರ ಮಸಾಲೆನೇ ಹಾಕ್ಕೊಂಡ್ರೆ ಸ್ವಲ್ಪ ಸ್ಮೆಲ್ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದು 4 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಎಲ್ಲ ಫ್ರೈ ಮಾಡಿಕೊಂಡೆ. ಇನ್ನು ಈ ಕಡೆ ಇವ್ರದ್ದು ಚಿಕನ್ನು ಕೂಡ ರೆಡಿ ಆಯಿತು. ಇದು ಕೋಳಿನ 2 ಕೋಳಿನೂ ಒಟ್ಟಿಗೆ ಬೇಯಿಸ್ತಾ ಇಲ್ಲ, ಅಂದರೆ ಒಂದು ಕೋಳಿಲಿ ಸಾಂಬಾರು ಮತ್ತು ಇನ್ನೊಂದು ಕೋಳಿಲಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು 2 ಕೋಳಿನೂ ಒಟ್ಟಿಗೆ ಬೇಯಿಸ್ಬಿಟ್ರೆ ಅದು ಏಜ್ ಡಿಫ್ರೆನ್ಸ್ ಇದೆ ಕೋಳಿದು, ಒಂದು ಕೋಳಿ ಬೆಂದ್ಬಿಡುತ್ತೆ, ಇನ್ನೊಂದು ಕೋಳಿ ಬೇಯಲ್ಲ. ಹಾಗಾಗಿ 2 ಕೋಳಿನ ಸಪ್ರೇಟಾಗೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಕೋಳಿನ ಫಸ್ಟು ಕ್ಲೀನ್ ಮಾಡಿಕೊಡ್ತಿದ್ದಾರೆ. ಅವ್ರೇನು ಕೋಳಿದೆಲ್ಲ ಗಲೀಜಿರುತ್ತಲ್ವ ಅದನ್ನೆಲ್ಲ ಅಲ್ಲಿ ಹಾಕ್ತಾಯಿಲ್ಲ, ಅದಕ್ಕೆ ಒಂದು ಚಿಪ್ ಇಟ್ಕೊಂಡು ಅದಕ್ಕೆ ಸಪ್ರೇಟಾಗಿ ಹಾಕ್ತಿದ್ದಾರೆ. ಇನ್ನು ಮನೆ ಹತ್ರ ನಾಯಿ ಮತ್ತು ಕೋಳಿಗಳೆಲ್ಲ ಎಳೆದಾಡ್ಬಿಟ್ಟು ಅಲ್ಲೆಲ್ಲ ಫುಲ್ ಗಲೀಜು ಮಾಡಿಬಿಡುತ್ತೆ. ಮತ್ತು ನೊಣಗಳು ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ಮನೆ ಹತ್ರ ಈ ಥರ ಏನಾದರೂ ಕೋಳಿ ಏನಾದರೂ ಕ್ಲೀನ್ ಮಾಡ್ತಾಯಿದ್ರೆ ಅದೊಂದು ತುಂಬ ದೊಡ್ಡ ಪ್ರಾಬ್ಲಮ್ಮು, ನೊಣಗಳು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಇನ್ನು ಒಂದು ಕೋಳಿದು ಎಲ್ಲ ಫುಲ್ಲು ರೆಡಿ ಮಾಡಿಕೊಟ್ಟು ನನಗೆ ಕೊಟ್ಟರು. ಅವರು ಫಸ್ಟೇ ಕೋಳಿನ ಎಲ್ಲ ಕಟ್ ಮಾಡಬೇಕಾದ್ರೇ ಎಲ್ಲ ನೀಟಾಗಿ ತೊಳೆದು ಕಟ್ ಮಾಡಿಕೊಟ್ಟಿದ್ರು. ಮತ್ತು ಲೆಗ್ ಪೀಸ್ 2 ದೊಡ್ಡದಾಗಿ ಕಟ್ ಮಾಡಿದ್ದಾರೆ. ನನಗದು ಬೇಕು, ಚೆನ್ನಾಗಿ ಬೇಯಿಸು ಅಂತ ಹೇಳ್ಬಿಟ್ಟು ಅದು ಲೆಗ್ ಪೀಸ್ನ 2 ದೊಡ್ಡದಾಗಿ ಕಟ್ ಮಾಡಿ ಕೊಟ್ಟರು. ಇನ್ನು ಅದು ಕಲ್ಗುತ್ಕೆ ಅಂತ ಹೇಳ್ತೀವಲ್ವ, ಅದನ್ನು ಸ್ವಲ್ಪ ಎಕ್ಸ್ಟ್ರಾ ತೊಳಿಬೇಕು, ಅದು ಒಳಗಡೆ ಕಲ್ಲೆಲ್ಲ ಇರುತ್ತೆ. ಹಾಗಾಗಿ ಅದನ್ನು ಎಕ್ಸ್ಟ್ರಾ ತೊಳೆದು ಕೊಟ್ಟರು. ಇನ್ನು ಫುಲ್ಲು ಕ್ಲೀನ್ ಮಾಡಿದ್ದೀನಿ, ಮತ್ತೊಂದು ಸಲ ಏನು ತೊಳೆಯೋದಕ್ಕೆ ಹೋಗಬೇಡ, ನಾನೇ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ಸಹ ಒಂದು ಕೋಳಿನ ಫಸ್ಟು ಬೇಯಿಸ್ಕೊಬಿಡೋಣ ಅಂತ ಹೇಳಿ ತೊಗೊಂಡು ಬಂದೆ. ಇನ್ನು ಅದಕ್ಕೆ ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಅದಕ್ಕೆ ಚಿಕನ್ನ ಹಾಕೋತಾ ಇದ್ದೀನಿ. ಇನ್ನು ಈ ಕಡೆ ಏನು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಶುಂಠಿನ ಫ್ರೈ ಮಾಡ್ಕೊತಾ ಇದ್ನಲ್ವ, ಅದನ್ನು ಚೆನ್ನಾಗಿ ಫ್ರೈ ಆಯಿತು. ಅದನ್ನು ತಣ್ಣಗಾಗಲಿ ಅಂತ ಎತ್ತಿಟ್ಕೊಂಡೆ. ಅಷ್ಟರೊಳಗಡೆ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಆಗಿತ್ತು. ಅದಕ್ಕೇ ಇನ್ನು ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನು ನಾವು ಅಂಗಡಿಯಿಂದ ತಂದಿರೋ ಚಿಕನ್ನೆಲ್ಲ ಆದರೆ ಸ್ವಲ್ಪ ಕಂದಿಸ್ಕೊಂಡ್ಬಿಟ್ಟು ನೀರೆಲ್ಲ ಬಿಟ್ಬಿಟ್ಟು ಅದು ನೀರು ಹಿಂಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗ್ಬಿಡುತ್ತೆ. ಆದರೆ ನಾಟಿ ಕೋಳಿನ ಸ್ವಲ್ಪ ಒಂದು 20-30% ಬೆಂದ ಮೇಲೇ ಅದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಸ್ವಲ್ಪ ಸ್ಮೆಲ್ ಕಡಿಮೆ ಆಗುತ್ತೆ. ಅದು ನೀರೆಲ್ಲ ಫುಲ್ ಡ್ರೈ ಆಗಿಬಿಟ್ಟು ಮಸಾಲೆನೇ ಚೆನ್ನಾಗಿ ಬೆಂದ್ಕೊಳ್ಳೋದ್ರಿಂದ ಸ್ಮೆಲ್ ಅಷ್ಟೊಂದು ಬರೋಲ್ಲ. ಅದೇನು ಹೊಲಸು ಬರುತ್ತಲ್ವ, ಆ ಹೊಲಸು ಸಹ ಕಡಿಮೆ ಆಗುತ್ತೆ. ಇನ್ನು ಚಿಕನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಅದು ಸ್ವಲ್ಪ ನೀರು ಬಿಟ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸ್ವಲ್ಪ ನೋಡಿಕೊಂಡೇ ಹಾಕೋಬೇಕು. ಚಿಕನ್ ಸ್ವಲ್ಪ ಬೆಂದ ಮೇಲೆ ಕಡಿಮೆ ಆಗುತ್ತಲ್ವ, ಆಮೇಲೆ ಉಪ್ಪು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಚಿಕನ್ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇನ್ನು ಸ್ವಲ್ಪ ಅರಿಶಿನ ಪುಡಿನ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ. ಇನ್ನು ಅರಿಶಿನ ಪುಡಿ ಉಪ್ಪಲ್ಲಿ ಸ್ವಲ್ಪ ಚಿಕನ್ ಕಂದಿದ ಮೇಲೆ ಅದಕ್ಕೆ ಏನು ರುಬ್ಬಿಟ್ಕೊಂಡಿದ್ವಲ್ವ ಆ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಥರ ನೀರನ್ನ ಸೇರಿಸ್ಕೊತಾ ಇಲ್ಲ. ನೀರು ಸೇರಿಸ್ಕೊಂಡ್ಬಿಟ್ರೆ ನೀರು ಸ್ವಲ್ಪ ಡ್ರೈ ಆಗೋದಕ್ಕೆ ತುಂಬ ಟೈಮ್ ತೊಗೊಬಿಡುತ್ತೆ. ಹಾಗಾಗಿ ಅದೇನು ಚಿಕನಲ್ಲೇ ನೀರು ಬಿಟ್ಕೊಂಡಿರುತ್ತಲ್ವ ಅದರಲ್ಲೇ ಮಸಾಲೆನ ಹಾಕಿ ಒಂದು 10-15 ನಿಮಿಷನೇ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ನೀರು ಡ್ರೈ ಆಗೋವರೆಗೂ ಬಿಟ್ಟು ಬೇಯಿಸ್ತಾ ಇದ್ದೀನಿ. ಇನ್ನು ನೋಡ್ತಾ ಇರ್ಬೋದು, ಒಂದು 10 ನಿಮಿಷ ಆದಮೇಲೆ ಅದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ ಚಿಕನ್ದು, ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಇದು ಚೆನ್ನಾಗಿ ನೀಟಾಗಿ ಕಂದುಬಿಡಲಿ ಅಂತ ಹೇಳಿಬಿಟ್ಟು ಚಿಕನ್ನ ಎತ್ತಿಟ್ಕೊಂಡು ಈ ಕಡೆ ರೈಸ್ಗೂ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ. ಅಡುಗೆ ಸ್ವಲ್ಪ ಬೇಗ ಆಗಬೇಕಾಗಿರೋದ್ರಿಂದ ಒಂದೊಂದೇ ಐಟಮ್ನ ಸಪ್ರೇಟಾಗಿ ಮಾಡ್ಕೊತಾ ಹೋಗ್ಬಿಟ್ರೆ ಟೈಮಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಈಗ ಈ ಕಡೆ ಏನಾದ್ರೂ ರೆಡಿ ಮಾಡೋದಕ್ಕೆ ಇಟ್ಬಿಟ್ಟು ಮತ್ತು ಇನ್ನೊಂದು ಐಟಮ್ನ ಸಹ ರೆಡಿ ಮಾಡಿಕೊಂಡ್ರೆ ಬೇಗ ಅಡುಗೆ ಆಗೋಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ರೈಸ್ನ ಕೂಡ ರೆಡಿ ಮಾಡಿ ಅದನ್ನು ಸಹ ಅದನ್ನು ಸಹ ವಿಷಲ್ನ ತಗೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಚಿಕನ್ನು ಸಹ ನೀಟಾಗಿ ನೀರೆಲ್ಲ ಡ್ರೈ ಆಗಿಬಿಟ್ಟು ಒಂದು 30% ಬೆಂದ್ಕೊಂಡಿತ್ತು. ಅದನ್ನು ನೋಡಿಕೊಂಡು ಇನ್ನು ನೀರು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೀರು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನಾನು ಸ್ವಲ್ಪ ಕುಕ್ಕರ್ ದೊಡ್ಡದೇ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಇನ್ನೊಂದು ಚಿಕನ್ನು ಸಹ ಇದೆಯಲ್ವಾ, ಅದ್ರದ್ದು ನೀರನ್ನು ಅದಕ್ಕೆ ಸೇರಿಸ್ಕೋಬೇಕು. ಮತ್ತು ದೊಡ್ಡ ಪಾತ್ರೆಗೆ ಎಲ್ಲ ಹಾಕೋದಕ್ಕಿಂತ ಅದರಲ್ಲೇ ಸಾಂಬಾರು ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ಕುಕ್ಕರ್ನೇ ತೊಗೊಂಡಿದ್ದೀನಿ. ಇನ್ನು ಆ ಚಿಕನ್ನು 2 ಕೋಳಿ ಇತ್ತಲ್ವ ಅದನ್ನು ಕೂಡ ರೆಡಿ ಮಾಡಿ ಕೊಟ್ಬಿಟ್ರು. ಇನ್ನು ಕುಕ್ಕರ್ದು ವಿಷಲ್ ಬಂದುಬಿಟ್ಟು ಅಂದರೆ ಮುಚ್ಚಿದೆಯಲ್ವ ಅದು ಬಂದುಬಿಟ್ಟು ಒಂದೇ ಇರೋದು, 2 ಕುಕ್ಕರಿಂದ 1 ಮುಚ್ಚಿದೆ. ಹಾಗಾಗಿ ನಾನು ಅದು ವಿಷಲಾಗಿ ಅದೆಲ್ಲ ಪ್ರೆಷರ್ ಹೋಗೋವರೆಗೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಅದು ಆ ಕೋಳಿನೂ ಸಹ ಸ್ವಲ್ಪ ನೀಟಾಗಿ ಕಂದಿಸ್ಕೊಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಸಹ ಇಟ್ಕೊಂಡು ಇನ್ನು ಈ ಕಡೆ ಖಾರಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ.
ಇನ್ನು ಖಾರಕ್ಕೆ ಫಸ್ಟು ಮಸಾಲೆ ಐಟಮ್ಸ್ ಏನಿದೆ ಅಲ್ವಾ, ಚಕ್ಕೆ, ಲವಂಗ ಮತ್ತು ಮೆಣಸನ್ನ ಸೇರಿಸ್ಕೊಂಡು ಇನ್ನು ಒಂದು 2 ದಪ್ಪ ಈರುಳ್ಳಿನ ಸಹ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಫಸ್ಟೇ ಹಾಕಿದ್ನಲ್ವ, ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತು. ಏಕೆಂದರೆ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡ್ಕೋತಿರೋದ್ರಿಂದ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಇನ್ನು ಒಂದು ಚಿಕ್ಕ ಸೈಜಲ್ಲಿ ಟೊಮೊಟೊ ಕೂಡ ಸೇರಿಸ್ಕೊಂಡಿದ್ದೀನಿ. ಇನ್ನು ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಟೊಮೊಟೊ ಬೆಂದಮೇಲೆ ಅದಕ್ಕೆ ಗಸಗಸೆ 1 ಟೇಬಲ್ ಸ್ಪೂನ್ ಆಗೋಷ್ಟು, ಇನ್ನು 3 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಗಸಗಸೆ ಮತ್ತು ಅಕ್ಕಿನ ಸೇರಿಸ್ಕೊಳ್ಳೋದ್ರಿಂದ ಸಾರು ಸ್ವಲ್ಪ ಗಟ್ಟಿಗೆ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಹುರುಗಡ್ಲೆ ಸಹ ಹಾಕೋಬೋದು. ಹುರುಗಡ್ಲೆ ಖಾಲಿಯಾಗಿತ್ತು ಅಂತ ಹೇಳಿ ನಾನು ಅಕ್ಕಿನ ಹಾಕೋತಾ ಇದ್ದೀನಿ. ಇನ್ನು ಇದು ಈರುಳ್ಳಿ ಮೇಲೆ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ 3 ಸ್ಪೂನ್ ಆಗೋಷ್ಟು ಖಾರ ಪುಡಿನ ಹಾಕೋತಾ ಇದ್ದೀನಿ. ಇದು ನಾನು ಮನೇಲೇ ಮಾಡಿಟ್ಟಿರೋ ಖಾರ ಪುಡಿ, ಮಾಡಿಸ್ಕೊಂಡಿರೋ ಖಾರ ಪುಡಿ ಆಗಿರೋದ್ರಿಂದ ನನಗೆ ಗೊತ್ತಿರುತ್ತೆ ಖಾರ ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ನನಗೆ 3 ಸ್ಪೂನ್ ಆದ್ರೇ ಸಾಕಾಗುತ್ತೆ. ಸ್ವಲ್ಪ ಖಾರ ಜಾಸ್ತಿನೇ ಇದೆ. ಇನ್ನು ಖಾರ ಸ್ವಲ್ಪ ನೋಡಿಕೊಂಡು ಖಾರ ಪುಡಿನ ಸೇರಿಸ್ಕೋಬೇಕಾಗುತ್ತೆ. ಇನ್ನು ಅದಕ್ಕೆ ಒಂದು 3.5 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದು ಸಾಂಬಾರು ಪುಡಿ ಅಲ್ಲ, ನಾನು ಧನಿಯಾವನ್ನೇ ಎಕ್ಸ್ಟ್ರಾ ಪುಡಿ ಮಾಡಿ ಇಟ್ಕೊಂಡಿರೋದು, ಹಾಗಾಗಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನು ಲಾಸ್ಟಿಗೆ ಅದನ್ನು ಒಂದು ಖಾರ ಪುಡಿ ಸಾಂಬಾರು ಪುಡಿ ಹಾಕಿಬಿಟ್ಟು ಒಂದು ಲೋ ಫ್ಲೇಮಲ್ಲೇ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಬೇಗ ತಣ್ಣಗಾಗುತ್ತೆ ಅಂತ ಹೇಳಿ ತಣ್ಣಗಾದಮೇಲೆ ಅದಕ್ಕೇ ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಕಾಯಿನ ಸೇರಿಸಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಇನ್ನು ಖಾರನ ಎಲ್ಲ ನೀಟಾಗಿ ರುಬ್ಕೊಂಡು ಈ ಕಡೆ 2ನೇ ಚಿಕನ್ನ ಬೇಯಿಸೋದಕ್ಕೆ ಇಟ್ಟಿದ್ನಲ್ವ, ಅದು ಪ್ರೆಷರ್ ಹೋಗೋ ಅಷ್ಟರೊಳಗಡೆ ಇನ್ನು ಫ್ರೈಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಅದಕ್ಕೆ 2 ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇನ್ನು ಹಸಿರು ಮೆಣಸಿನ್ಕಾಯಿ ಒಂದು 5ರಿಂದ 6 ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿನೇ ಸೇರಿಸ್ಕೊತೀನಿ. ನನಗೆ ಸ್ವಲ್ಪ ನಾನ್ ವೆಜ್ಗೆಲ್ಲ ಜಾಸ್ತಿನೇ ಇರಬೇಕು. ಹಾಗಾಗಿ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗಾಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕು. ಇನ್ನು ಅದು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅಷ್ಟರೊಳಗಡೆ ಇಲ್ಲಿ ಪ್ರೆಷರ್ ಕೂಡ ಹೋಯಿತು ವಿಷಲ್ದು. ಹಾಗಾಗಿ ಅದನ್ನು ಸಹ ಎತ್ತಿ ಖಾರನ ಸಹ ಹಾಕ್ಕೊಂಡು, ಇನ್ನು ಇದು ಹುಂಜ ಆಗಿರೋದ್ರಿಂದ ಮೊಟ್ಟೆ ಇರಲಿಲ್ಲ, ಹಾಗಾಗಿ ನಾನೇ ನಾಟಿ ಕೋಳಿನ 3 ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಎಡೆ ಮಾಡೋದಕ್ಕೆ ಮೊಟ್ಟೆನೂ ಬೇಕಲ್ವ, ಹಾಗಾಗಿ ಅದಕ್ಕೆ 3 ಮೊಟ್ಟೆನ ನೀಟಾಗಿ ವಾಶ್ ಮಾಡಿಬಿಟ್ಟು ಅದೇ ಖಾರಕ್ಕೇ ಏನು ಸಾಂಬಾರು ಇತ್ತಲ್ವ ಅದರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಈ ಕಡೆ ಫ್ರೈ ಮಾಡೋದಕ್ಕೆ ಕೂಡ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸಿ ಏನು ರುಬ್ಬಿಟ್ಕೊಂಡಿದ್ವಲ್ವ ಮಸಾಲೆ, ಅದನ್ನು ಕೂಡ ಸೇರಿಸ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ 2 ಕಟ್ ಮಾಡಿರೋಂಥ ಟೊಮೊಟೊದು ಪ್ಯೂರಿನ ಸೇರಿಸ್ಕೊತಾ ಇದ್ದೀನಿ. ಇದು ನೀಟಾಗಿ ಫ್ರೈ ಆಗಿಬಿಟ್ಟು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ 2ನೇದು ಏನು ಕೋಳಿ ಇತ್ತಲ್ವ ಅದು ಪ್ರೆಷರೆಲ್ಲ ಹೋಗಿ ಅದನ್ನು ಸಹ ಬೆಂದು ರೆಡಿಯಾಗಿತ್ತು. ಇದು ಒಂದು 80% ನಾನು ಕುಕ್ಕರಲ್ಲೇ ಬೇಯಿಸ್ಕೊಂಡಿದ್ದೀನಿ. ಇನ್ನು ಇದರದ್ದು ಏನು ನೀರಿರುತ್ತಲ್ವ ಅದನ್ನು ಸಾರಿಗೆ ಸೇರಿಸ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನೀರನ್ನ ಉಳಿಸ್ಕೊಂಡು ಏನು ಫ್ರೈ ಇದೆ ಅಲ್ವ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ನೀರು ಹಾಕೋದಕ್ಕಿಂತ ಏನು ಬೇಯಿಸ್ಕೊಂಡಿರ್ತೀವಲ್ವ ಆ ನೀರು ಹಾಕಿದ್ರೇ ಸ್ವಲ್ಪ ಜಾಸ್ತಿ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಅದಕ್ಕೆ ನೀಟಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ತಿರುಗಿಸ್ಕೊಟ್ಬಿಟ್ಟು ಅದನ್ನು ಸಹ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇನ್ನು ಈ ಕಡೆ ಸಾಂಬಾರು ಕೂಡ ಕುದೀತು. ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಸ್ತೂರಿ ಮೇಥಿನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10ರಿಂದ 15 ಸೆಕೆಂಡ್ ಅಷ್ಟೇ ಕುದಿಸ್ಕೊತಾ ಇದ್ದೀನಿ. ಇನ್ನು ಸಾಂಬಾರು ಕುದಿಯೋ ಅಷ್ಟರೊಳಗಡೆ ಈ ಕಡೆ ಮುದ್ದೆಗೂ ಕೂಡ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಮುದ್ದೆಗೂ ಇಟ್ಕೊಂಡಿದ್ದೆ. ಇನ್ನು ಸಾಂಬಾರು ಕೂಡ ರೆಡಿಯಾಗಿತ್ತು. ಇನ್ನು ಚಿಕನ್ ಫ್ರೈನೂ ಕೂಡ ಖಾರ ಪುಡಿ ಎಲ್ಲ ಹಾಕ್ಬಿಟ್ರೆ ಅದು ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ಈ ಕಡೆ ಬೇಗ ಮುದ್ದೆಗೂ ಕೂಡ ಇಟ್ಕೊಂಡೆ. ಇನ್ನು ಚಿಕನ್ನು ನೀಟಾಗಿ ಅದು ಮಸಾಲೆ ಎಲ್ಲ ಹೊಂದ್ಕೊಂಡು ಒಂಥರ ಘಮ ಘಮ ಬರ್ತಾಯಿತ್ತು. ಅದರಲ್ಲೇ ಗೊತ್ತಾಗುತ್ತೆ ಅದು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಹೇಳಿಬಿಟ್ಟು. ಇನ್ನು ಅದಕ್ಕೆ ನಾನು ಉಪ್ಪನ್ನ ಎಲ್ಲ ಸೇರಿಸ್ಕೊತಾ ಇಲ್ಲ. ಉಪ್ಪು ಸ್ವಲ್ಪ ಬೇಯಿಸೋದಕ್ಕೇ ಹಾಕಿದ್ದೆ, ಆದರೆ ಟೇಸ್ಟು ಏನಾದರೂ ಉಪ್ಪು ಜಾಸ್ತಿ ಆಗಿಬಿಟ್ರೆ ಟೇಸ್ಟ್ ಬೇರೆ ನೋಡೋ ಹಾಗಿಲ್ಲ ಅಲ್ವಾ, ಹಾಗಾಗಿ ಉಪ್ಪನ್ನ ಎಲ್ಲ ಸೇರಿಸ್ಕೊತಾ ಇಲ್ಲ. ಇನ್ನು ಲಾಸ್ಟಿಗೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಗರಂ ಮಸಾಲೆನ ಹಾಕಿ
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ನೀರು ಡ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಫುಲ್ ಡ್ರೈ ಆಗಿಬಿಟ್ರೆ ಅದು ಗೀ ರೈಸ್ಗೆಲ್ಲ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ನೀರಿರೋ ಹಾಗೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅದು ಗ್ರೇವಿ ಇರಬೇಕು, ಆವಾಗ ಗ್ರೇವಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತಲ್ವ. ಹಾಗಾಗಿ ಇನ್ನು ಅದಕ್ಕೆ ಲಾಸ್ಟಿಗೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎತ್ತಿ ಇಡ್ತಾಯಿದ್ದೀನಿ. ಅಷ್ಟರೊಳಗೆ ಅಡುಗೆ ಎಲ್ಲ ಫುಲ್ ರೆಡಿ ಆಗೋಯಿತು. ಮುದ್ದೆನೂ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಇನ್ನು ಎಡೆ ಮಾಡೋದಕ್ಕೆ ಊಟನ ಕೂಡ ಪ್ಯಾಕ್ ಮಾಡಬೇಕಲ್ವ, ಅಂದರೆ ಎಡೆ ಮಾಡೋದಕ್ಕೆ ಕೊಟ್ಟು ಕಳಿಸ್ಬೇಕಲ್ವ. ಹಾಗಾಗಿ ಒಂದು ಬಾಕ್ಸ್ಗೆ ಮುದ್ದೆ, ಮೊಟ್ಟೆ ಮತ್ತು ಅನ್ನನ ಹಾಕಿ ಇನ್ನು ಅದ್ರ ಕೆಳಗಡೆ ಸಾಂಬಾರನ್ನ ಹಾಕಿ ಫ್ರೈನ ಎಕ್ಸ್ಟ್ರಾ ಇಟ್ಟು ಕೊಡ್ತಾಯಿದ್ದೀನಿ. ಅಷ್ಟರೊಳಗೆ ಫುಲ್ ನೋಡಿ ಕತ್ಲೆ ಹೋಗಿಬಿಟ್ಟಿದೆ. ಟೈಮ್ ಬಂದುಬಿಟ್ಟು 7:15 ಆಗಿತ್ತು. ಫುಲ್ ಕತ್ಲೆ ಆಗಿದ್ದರಿಂದ ನಾವು ಹೋಗಬೇಕು, ನಾನು ನನ್ನ ಮಗ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಇಲ್ಲಿ ಮನೆ ಹತ್ರ ಹಸು ಎಲ್ಲ ಒಳಗಡೆ ಕಟ್ಟಾಕಬೇಕಾಗಿತ್ತು. ಹಾಗಾಗಿ ಬೇಡ ಹೋಗೋದು, ನೀವೇ ಎಡೆ ಬಂದುಬಿಡಿ, ಅಷ್ಟರೊಳಗೆಲ್ಲ ಊಟಕ್ಕೂ ಸಹ ರೆಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವ್ರನ್ನ ಮಾತ್ರ ಕಳಿಸ್ದೆ. ಇನ್ನು ಮಗನೂ ಹೋಗಬೇಕು ಅಂತ ತುಂಬ ಹಠ ಮಾಡ್ತಿದ್ದ. ಆದರೆ ಬೇಡ, ಫುಲ್ ಕತ್ಲೆ ಹೋಗ್ಬಿಟ್ಟಿದೆ, ಇನ್ನು ಅಲ್ಲೆಲ್ಲ ಇಳಿಸ್ಕೊಂಡು ಮತ್ತೆ ಹತ್ತಿಸ್ಕೊಂಡು ಬರೋಷ್ಟರೊಳಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅವನನ್ನು ಬಿಟ್ಟು ಹೋದರು. ಇನ್ನು ಅವರು ಎಡೆ ಎಲ್ಲ ಕೊಟ್ಟು ಬಂದರು. ನಾನು ಅಷ್ಟರೊಳಗಡೆ ಊಟಕ್ಕೂ ಸಹ ರೆಡಿ ಮಾಡಿದೆ. ನನಗೊಂದು ಆಸೆ ಇತ್ತು, 3 ಜನನೂ ಒಂದೇ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಅಂತ. ಹಾಗಾಗಿ ಬೆಳಗ್ಗೆನೇ ನೋಡಿಬಿಟ್ಟು ದೊಡ್ಡ ಬಾಳೆ ಎಲೆನ ಕುಯ್ದು ಎತ್ತಿ ಇಟ್ಕೊಂಡಿದ್ದೆ. ಇನ್ನು ಊಟಕ್ಕೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದೇ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಅನ್ನೋದು ನನಗೆ ಆಸೆ ಇತ್ತು. ಹಾಗಾಗಿ ಅವರು ಇಬ್ಬರೂ ಕೂತಿದ್ರು, ನಾನು ಎಲ್ಲ ಬಡಿಸ್ಬಿಟ್ಟು ನಾನು ಹೋಗಿ ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟೇ ಎಲ್ಲನೂ ಬಡಿಸ್ಕೊತಾ ಇದ್ದೀನಿ. ನನ್ನ ಮಗನಿಗೆ ಇದೊಂಥರ ಎಕ್ಸ್ಟ್ರಾ, ಅಂದರೆ ಅಷ್ಟು ಗೊತ್ತಿರಲಿಲ್ಲ ಅವನಿಗೆ ಈ ಥರ ಒಂದೇ ಎಲೆಯಲ್ಲೆಲ್ಲ ಊಟ ಮಾಡೋದು. ಹಾಗಾಗಿ ಅವನಿಗೆ ಒಂಥರ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದ. ಇದು ಯಾವ ಥರ ಅಂತಲೇ ಗೊತ್ತಾಗ್ತಿಲ್ಲ ಅವನಿಗೆ. ಹಾಗಾಗಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮತ್ತು ನಾನೊಂದು ಮಿಸ್ಟೇಕ್ ಮಾಡಿದ್ದೀನಿ. ಏನಂದರೆ ಗೀ ರೈಸಿಗೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಬಿಟ್ಟೆ. ಏನಂದರೆ ಚಿಕನ್ನ ಬೇಯಿಸ್ಕೊತಾ ಇದ್ನಲ್ವ, ಆ ಟೈಮಲ್ಲಿ ಈರುಳ್ಳಿ ಸ್ವಲ್ಪ ಬೇಗ ಬೆಂದ್ಬಿಡಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತೆ. ಅದು ಬಂದುಬಿಟ್ಟು ಚಿತ್ರಾನ್ನ ಥರ ಆಗಿಬಿಟ್ಟಿತ್ತು. ನನ್ನ ಮಗನೂ ಅದನ್ನೇ ಹೇಳ್ತಾ ಇದ್ದ, ಮಮ್ಮಿ ಚಿತ್ರಾನ್ನ ಥರ ಇದೆ, ಚಿತ್ರಾನ್ನ ಮಾಡಿದೆ ಮಮ್ಮಿ ಅಂತ. ಅದು ಟೇಸ್ಟ್ ಏನೂ ಚೇಂಜ್ ಇರಲಿಲ್ಲ, ಬಟ್ ಕಲರ್ ಮಾತ್ರ ಆ ಥರ ಆಗೋಗ್ಬಿಟ್ಟಿತ್ತು. ಇನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ಥರ ದೊನ್ನೆಲಿ ಊಟ ಮಾಡೋದಂದರೆ ಏನೋ ಒಂಥರ ನನಗೆ ತುಂಬ ಇಷ್ಟ. ಮುದ್ದೆ ಮತ್ತು ಸಾಂಬಾರನ್ನ ದೊನ್ನೆಲಿ ಹಾಕ್ಬಿಟ್ಟು ಊಟ ಮಾಡೋದು ಅಂದರೆ. ಇನ್ನು ಅದು ಲೆಗ್ ಪೀಸೂ ಅಷ್ಟೇ ನೋಡಿ ಎಷ್ಟು ದೊಡ್ಡದಾಗಿದೆ. ಅದು ಒಂದು ಟೈಮ್ ಆದಮೇಲೆ ಚೆನ್ನಾಗಿರುತ್ತೆ ಆದರೆ ಅದಕ್ಕಿಂತ ಮುಂಚೆನೇ ಅಂದರೆ 1 ಗಂಟೆಗೆಲ್ಲ ಅದು ಉಪ್ಪು ಖಾರ ಅಷ್ಟೊಂದು ಚೆನ್ನಾಗಿ ಹತ್ಕೊಂಡಿರಲ್ಲ. ಹಾಗಾಗಿ ಅಷ್ಟು ಬೇಗ ತಿಂದರೆ ಟೇಸ್ಟು ಇರಲ್ಲ. ಇವರು ಅದಕ್ಕೆ ನನಗೆ ಬೇಡ ಅಂತ ಹೇಳ್ತಿದ್ದೆ, ಇವರು ಎತ್ತಿಡೋ ಬೆಳಗ್ಗೆ ತಿಂತೀನಿ ಅಂತ ಹೇಳ್ತಾಯಿದ್ರು. ಇನ್ನು ಎಲ್ಲನೂ ಅಷ್ಟೇ ಊಟ ತುಂಬ ಟೇಸ್ಟ್ ಚೆನ್ನಾಗಾಗಿತ್ತು. ನನ್ನ ಮಗನಿಗೆ ಮುದ್ದೆ ಎಲ್ಲ ತಿನ್ನೋದಕ್ಕೆ ಬರಲ್ಲ, ಅವನು ಅದಕ್ಕೆ ಮುದ್ದೆ ಇಟ್ಕೊಂಡು ಆಟ ಆಡ್ತಿದ್ದಾನೆ. ಹಾಗಾಗಿ ಈ ಕಡೆ ನಾನೊಂದು ತುತ್ತು, ಅವರ ಪಪ್ಪ ಒಂದು ತುತ್ತು ಆ ಥರನೇ ತಿನ್ನಿಸ್ತಾ ಇದ್ವಿ. ಇನ್ನು ಹಾಗೆಯೇ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟನ ಕೂಡ ಮುಗಿಸಿದ್ವಿ. ಹಾಗೆ ಇವತ್ತಿನ ನನ್ನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.